ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಎಲ್ಲ ಗೊಂದಲಗಳ ಅಂತ್ಯ ಮತ್ತು ಮಹಾದೇವನ ದಿವ್ಯ ಮಾರ್ಗದರ್ಶನ. ಹರ ಹರ ಮಹಾದೇವ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇಂದಿನ ವಿಡಿಯೋ ಮಿಥುನ ರಾಶಿಯವರ ಬದುಕಲ್ಲಿ ಒಂದು ಹೊಸ ದಿಕ್ಸೂಚಿಯಾಗಲಿದೆ. ಮಿಥುನ ರಾಶಿಯವರೇ ನಿಮ್ಮದು ದ್ವಂದ್ವ ಸ್ವಭಾವದ ರಾಶಿ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದರೆ ನಿಮ್ಮ ಮನಸ್ಸಿನ ಒಳಗಿನ ತುಡಿತ ಯಾರಿಗೂ ಅರ್ಥ ಆಗೋದಿಲ್ಲ. ನೀವು ಅತಿ ಬುದ್ಧಿವಂತರು, ಸೃಜನಶೀಲರು ಮತ್ತು ಮಾತಿನಲ್ಲೇ ಮನಸ್ಸನ್ನು ಗೆಲ್ಲುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? 1000 ಜನರ ನಡುವೆ ಇದ್ದರೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಒಂಟಿತನ, ಲೋನ್ಲೆಸ್ ಅನ್ನೋದು ನಿಮ್ಮನ್ನು ಕಾಡ್ತಾ ಇದೆ. ಓವರ್ ಥಿಂಕಿಂಗ್, ಅತಿಯಾದ ಯೋಚನೆಯಿಂದ ನಿಮಗೆ ನಿದ್ದೆ ಬರ್ತಾ ಇಲ್ಲ. ಒಂದು ಕಡೆ ಕೆಲಸದ ಒತ್ತಡ, ಇನ್ನೊಂದು ಕಡೆ ಸಂಬಂಧಗಳ ಗೊಂದಲ. ಈ ಸುಳಿಯಲ್ಲಿ ಸಿಲುಕಿ ನೀವು ಸೋತು ಹೋಗ್ಬಿಟ್ಟಿದ್ದೀರಲ್ವ? ಮಿಥುನ ರಾಶಿಯವರೇ, ನೀವು ಎಲ್ಲರನ್ನೂ ಕೂಡ ನಗಿಸ್ತಾ ಇರ್ತೀರ. ಆದರೆ ನೀವು ಅತ್ತಾಗ ನಿಮ್ಮ ಕಣ್ಣೀರು ಒರೆಸೋದಕ್ಕೆ ಯಾರೂ ಇರೋದಿಲ್ಲ. ನಾನು ಎಲ್ಲರಿಗೂ ಇಷ್ಟೊಂದು ಶ್ರಮ ವಹಿಸಿ ಕೆಲಸ ಮಾಡ್ತೀನಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ. ಆದರೂ ನನಗೆ ಬರಬೇಕಾದ ಮನ್ನಣೆ ಮತ್ತು ಪ್ರೀತಿ ಯಾಕೆ ಸಿಗ್ತಾ ಇಲ್ಲ? ಇದು ನಿಮ್ಮ ಪ್ರಶ್ನೆ. ಇದು ನಿಮ್ಮನ್ನು ಯಾವಾಗಲೂ ಕಾಡ್ತಾನೆ ಇರುತ್ತೆ ಅಲ್ವಾ? ರಾತ್ರಿ ಹೊತ್ತು ಆಕಾಶದತ್ತ ನೋಡಿ, ದೇವರೇ, ನನ್ನ ಈ ಅಲೆಮಾರಿ ಮನಸ್ಸಿಗೆ ಶಾಂತಿ ಯಾವಾಗ ಅಂತ ನೀವು ಕೇಳಿದ್ದೀರಿ. ನಿಮ್ಮ ಆ ಪ್ರಶ್ನೆಗೆ ಸಾಕ್ಷಾತ್ ಕೈಲಾಸವಾಸಿ ಮಹಾದೇವ ಈಗ ಉತ್ತರ ನೀಡಲು ಸನ್ನದ್ಧನಾಗಿದ್ದಾರೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಅರ್ಥ ಅನ್ನೋದು ಸಿಗುವ ಕಾಲ ಬಂದಿದೆ. ಈಗ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಶಕ್ತಿಯ ಬದಲಾವಣೆ, ಕಾಸ್ಮಿಕ್ ಶಿಫ್ಟ್ ಅನ್ನೋದು ನಡೀತಾ ಇದೆ. ಮೇ 15, 16, 17 ಈ 3 ದಿನಗಳು ನಿಮ್ಮ ಜೀವನದ ಗೊಂದಲಗಳನ್ನು ಪರಿಹರಿಸುವ ದಿನಗಳಾಗಿರುತ್ತೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ದೈವಿಕ ಸಂಕಲ್ಪ. ಮೇ 15ನೇ ತಾರೀಕು ನಿಮ್ಮ ಬದುಕಲ್ಲಿ ಸ್ಪಷ್ಟತೆಯ ಮೊದಲ ಹೆಜ್ಜೆ. ಅಂದು ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮ ಮನಸ್ಸಿನ ಮೇಲಿದ್ದ ಒಂದು ದೊಡ್ಡ ಭಾರ ಅನ್ನೋದು ಇಳಿದಂತೆ ಆಗುತ್ತೆ. ಇಲ್ಲಿಯವರೆಗೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡ್ತಿದ್ದ ವಿಚಾರಗಳಲ್ಲಿ ನಿಮಗೆ ಒಂದು ಸರಿಯಾದ ದಾರಿ ಅನ್ನೋದು ಕಾಣಿಸುತ್ತೆ. ನಿಮ್ಮ ಬುದ್ಧಿವಂತಿಕೆಗೆ ಹೊಸ ಮೆರುಗು ಸಿಗುತ್ತೆ. ಬಹುಶಃ ನೀವು ಬಹಳ ದಿನಗಳಿಂದ ಕಾಯ್ದಿದ್ದ ಒಂದು ಮುಖ್ಯವಾದ ಇಮೇಲ್ ಅಥವಾ ಸಂದೇಶ ಅಂದು ಬರಬಹುದು. ಇದು ಮಹಾದೇವನು ನಿಮ್ಮ ಕೈ ಹಿಡಿಯೋದಕ್ಕೆ ತೋರುತ್ತಿರುವ ಮೊದಲ ಕುರುಹು ಆಗಿರುತ್ತೆ. ಮೇ 16ನೇ ತಾರೀಕು ಮಿಥುನ ರಾಶಿಯವರಿಗೆ ಸಂಮೋಹನದ ವಿಜಯದ ದಿನ. ನಿಮ್ಮ ಮಾತಿನ ಶಕ್ತಿಯಿಂದ ನಿಂತು ಹೋದ ಕೆಲಸಗಳನ್ನು ನೀವು ಸುಲಭವಾಗಿ ಪೂರೈಸಿಕೊಳ್ತೀರ. ಉದ್ಯೋಗ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಪ್ರತಿಭೆಯನ್ನು ಕಂಡು ಬೆರಗಾಗ್ತಾರೆ. ಆರ್ಥಿಕವಾಗಿ ಕೂಡ ಇದು ಉತ್ತಮ ದಿನ. ಎಲ್ಲೋ ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಮನೆಯಲ್ಲಿ ಹರ್ಷದ ವಾತಾವರಣ ಅನ್ನೋದು ನಿರ್ಮಾಣವಾಗುತ್ತೆ. ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಹತ್ತಿರ ಬಂದು ಸ್ನೇಹ ಹಸ್ತ ಚಾಚುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಮೇ 17ನೇ ತಾರೀಕು ಇದು ಸಾಕ್ಷಾತ್ ಚಮತ್ಕಾರದ ದಿನ. ಮೇ 17 ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಅನ್ನೋದು ಸಿಗುತ್ತೆ. ಇದು ಹೊಸ ಉದ್ಯಮದ ಆರಂಭ ಇರಬಹುದು ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬಡ್ತಿ ಸಿಗುವ ಸುದ್ದಿಯಾಗಿರಬಹುದು. ಮಹಾದೇವನು ನಿಮ್ಮನ್ನು ಯಾಕೆ ರಕ್ಷಣೆ ಮಾಡ್ತಿದ್ದಾನೆ ಅಂತ ನೀವು ಕೇಳಬಹುದು. ಯಾಕೆಂದರೆ ಮಿಥುನ ರಾಶಿಯವರು ಯಾರ ಬಗ್ಗೆಯೂ ದ್ವೇಷ ಸಾಧನೆ ಮಾಡೋದಿಲ್ಲ. ನಿಮ್ಮ ಮನಸ್ಸು ಮಗುವಿನಂತೆ ಶುದ್ಧವಾಗಿರುತ್ತೆ. ನಿಮ್ಮಲ್ಲಿರುವ ಕಲೆಯನ್ನು ನೀವು ಸಮಾಜದ ಒಳಿತಿಗಾಗಿ ಬಳಸಬೇಕು ಅಂತ ನೀವು ಬಯಸ್ತಾ ಇರ್ತೀರ. ನಿಮ್ಮ ಈ ನಿಸ್ವಾರ್ಥ ಗುಣನೇ ಇಂದು ಈ ದೈವಿಕ ಆಶೀರ್ವಾದಕ್ಕೆ ಕಾರಣ ಆಗಿದೆ. ಮಿಥುನ ರಾಶಿಯವರೇ, ಒಂದು ಮಾತು ನೆನ್ಪಿಟ್ಕೊಂಡ್ಬಿಡಿ, ನಿಮಗೆ ಒಳ್ಳೆಯ ಸಮಯ ಬರಬೇಕಾದಾಗ ನಿಮ್ಮ ಮನಸ್ಸು ಅತಿ ವೇಗದಲ್ಲಿ ಓಡೋದಕ್ಕೆ ಶುರು ಮಾಡುತ್ತೆ. ಗಡಿಬಿಡಿಯಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮಹಾದೇವನು ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ.
ಆದರೆ ಆ ದಾರಿಯಲ್ಲಿ ಶಾಂತವಾಗಿ ನಡೆಯುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ನಿಮ್ಮ ಆಲೋಚನೆಗಳನ್ನು ಏಕಾಗ್ರತೆಯಿಂದ ಒಂದೆಡೆ ನೆಲೆಗೊಳಿಸಿ ಬರುವ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಯಶಸ್ವಿ ದಿನಗಳಾಗಿರುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಗೊಂದಲದ ವ್ಯಕ್ತಿ ಅಂತ ಕರೆದವರು ಇನ್ನು ಮುಂದೆ ನಿಮ್ಮನ್ನು ಯಶಸ್ವಿ ವ್ಯಕ್ತಿ ಅಂತ ಕರೀತಾರೆ. ಈ ಸುಂದರ ಸಮಯವನ್ನು ಇನ್ನಷ್ಟು ಫಲಪ್ರದವಾಗಿಸೋದಕ್ಕೆ ಕೆಲವು ಸರಳ ಉಪಾಯಗಳನ್ನು ಮಾಡಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನು ಮನಸ್ಸಲ್ಲಿ ಜಪಿಸ್ತಾ ಇರಿ. ಮಿಥುನ ರಾಶಿಯವರಿಗೆ ಹಸಿರು ಬಣ್ಣ ಪ್ರಿಯವಾದದ್ದು. ಆದ್ದರಿಂದ ಗಿಡಗಳಿಗೆ ನೀರು ಹಾಕಿ ಅಥವಾ ಸಣ್ಣ ಗಿಡಗಳನ್ನು ಬೆಳೆಸಿ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಓದಿಗೆ ಬೇಕಾದ ನೆರವು ನೀಡುವುದು ಮಹಾದೇವನಿಗೆ ಅತೀವ ಪ್ರೀತಿ. ನೀವು ಈ ಮಾಹಿತಿಯನ್ನು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಕಷ್ಟದ ಕಾಲ ಮುಗಿತಾ ಇದೆ ಅಂತಾನೆ ಅರ್ಥ. ಮಹಾದೇವನ ಮೇಲೆ ಸಂಪೂರ್ಣ ಭರವಸೆ ಇಡಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನೀವು ಮಹಾದೇವನನ್ನು ಆರಾಧಿಸ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶ್ರದ್ಧೆಯಿಂದ ಹರ ಹರ ಮಹಾದೇವ ಅಂತ ಬರೀರಿ. ನಿಮ್ಮ ಬದುಕಲ್ಲಿ ಸಕಲ ಸುಖ ಶಾಂತಿ ಮತ್ತು ಯಶಸ್ಸು ಲಭಿಸಲಿ ಅಂತ ನಾವು ಹಾರೈಸ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.